ಸ್ವಲ್ಪ ಮೊಬೈಲಿಂದ ಮೊಬೈಲ್ ಪ್ರೋಗ್ರಾಮ್ ಕಾರ್ಯಕ್ರಮ ಕೊಡಬೇಕಾದ್ರೆ ಇಷ್ಟವತ್ತವಾಗಿದ್ದರೆ ರಾಗನ ಅನುಭವಿಸ್ಬೇಕು ಹೇಳಬೇಕು ಅದಕ್ಕೆ ಇಂಟ್ರಡಕ್ಷನ್ ಇರುತ್ತೆ ಮುಂತ ಸ್ವಾಕಾರಗಳು ಈಗ ಪ್ಲೀಸ್ ಬಂತು ಅಂತಂದರೆ ಅದು ಕೆಲವು ನಿಂತ್ಕೊಂಡಿರ್ತಾರಲ್ವಾ ಸ್ವಲ್ಪ ಎಲ್ಲ ನಿಂತ್ಕೊಳ್ಬಾರ್ದು tail and joint top. You only look once you automatically turn. You want this will make attractive because it's a knot. So you have to move. This is healthy also for the arm side. You're always only the head you turn. See, it becomes. You walk like this, no? So, 4 seconds. Tail, stop. Look there. Tail, and stop. Slowly. Then, you look from bottom to heaven, sky. Devana, that is Devaloka, no? Devana, God's ನಮಸ್ಕಾರ. ನನ್ನ ಹೆಸರು ಕೇಶವ ಅಂತ. ನಾನು ಇಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 6 ವರ್ಷಗಳ ಕಾಲ ನಮ್ಮ ಮೈಸೂರು ಶೈಲಿಯ ನಾಟ್ಯ ಗುರುಗಳಾದ ಪದ್ಮಭೂಷಣ ಡಾಕ್ಟರ್ ಕೆ ವೆಂಕಟಲಕ್ಷ್ಮಣವರ ಶಿಷ್ಯ. ನಮ್ಮ ಮೈಸೂರು ಶೈಲಿಯ ಅದೇ ವೈಶಿಷ್ಟ್ಯತೆಯ ಬಗ್ಗೆ ಈಗ ಕಾರಾಗಾರ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಅವರು ನನ್ನ ಆಹ್ವಾನ ಮಾಡಿದ್ದಾರೆ. ಇದನ್ನು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಹೇಳಿ ಪರಿಚಯ ಮಾಡಿ ಸ್ವಲ್ಪ ಅಳಿಸೋಗ್ತಾ ಇದೆ. ಇದು ಹಿಂದೆ ನಮ್ಮ ಗುರುಗಳಿದ್ದಾಗ ಚಲನೆಯಲ್ಲಿತ್ತು. ನಮ್ಮ ವಿದ್ಯಾರ್ಥಿಗಳೆಲ್ಲ ಕಲಿತಾಯಿದ್ರು ಕಾಲೇಜಲ್ಲಿ. ಆಮೇಲಿಂದ ಅವರೆಲ್ಲ ಮದುವೆ ಆಗಿಬಿಟ್ರು, ಬಿಟ್ಟು ಹೋಯ್ತದು, ಅಷ್ಟು ಮುಂದುವರಿಲಿಲ್ಲ. ನಾನು 75ನೇ ಇಸ್ವಿನಲ್ಲಿನೇ ನನ್ನ ಡಿಗ್ರಿ ಮುಗಿದ ಕೂಡಲೇ ವಿದೇಶಕ್ಕೆ ಹೋದೆ. ನನ್ನ ಒಂದು ಸ್ವಿಸ್ ವಿದ್ಯಾರ್ಥಿ, ನಮ್ಮಿಬ್ಬರಿಗೂ ಪ್ರೀತಿ ಬೆಳೆದು ಅಲ್ಲಿ ನಾನು ಫಿಯಾನ್ಸಿಯಾಗಿ ಹೋದ ಕೂಡಲೇ ಅಲ್ಲಿಂದ ಈಗ 48 ವರ್ಷದಿಂದ ಅಲ್ಲೇ ನೆಲೆಸಿದ್ದೀನಿ. ಪ್ರತಿ ವರ್ಷ ನಾನು ಮೈಸೂರಿಗೆ ಬರ್ತೀನಿ. ನಮ್ಮ ಶೈಲಿಯ ಇನ್ನೂ ಅಲ್ಲಿ ಅದಕ್ಕೆ ಒರಿಜಿನಾಲಿಟಿ ಹಾಗೇ ಇಟ್ಕೊಂಡಿದ್ದೀನಿ. ಅಲ್ಲಿ ವಿದೇಶಿಯರಿಗೆ ಇದನ್ನು ಹೇಳ್ಕೊಡ್ತಾಯಿದ್ದೀನಿ. ಅದಲ್ಲದೆ ನಾವು ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದ್ದೀವಿ. ಬಟ್ ಮೈಸೂರು ಶೈಲಿ ಅಂತ ಬಂದಾಗ ಈ ಹಳೆಯ ಸಂಪ್ರದಾಯನ ನಾನು ಉಳಿಸಿ ಬಳಸ್ತಾ ಇದ್ದೇನೆ. ಹಾಗೆ ಇಲ್ಲಿಗೆ ಬಂದಾಗೆಲ್ಲ ನಾವು ಪ್ರಚಾರ ಮಾಡ್ತೀವಿ, ನಮ್ಮ ಕಾರ್ಯಕ್ರಮಗಳನ್ನು ನೀಡ್ತೀವಿ. ಅಥವಾ ನಮ್ಮ ಮೈಸೂರಿನ ಕಲಾಶ್ರೀ ಬ್ರ್ಯಾಂಚಿನಲ್ಲಿ ಕೂಡ ವರ್ಕ್ಶಾಪ್ ಪಟ್ಟು ಅಲ್ಲೂ ಹೇಳ್ಕೊಡ್ತೀವಿ ಮಧ್ಯ ಮಧ್ಯ. ನನಗೇನೆಂದರೆ ಈ ಹಳೆಯ ಸಂಪ್ರದಾಯ
ಅದನ್ನು ಉಳಿಸ್ಬೇಕು ಎಲ್ಲರೂ. ಈಗ ಎಷ್ಟೋ ಮ್ಯೂಸಿಯಮ್ಗಳಿದೆ ಚಾರಿತ್ರಿಕವಾಗಿರ್ತಕ್ಕಂಥ ಎಂಥದ್ದನ್ನೆಲ್ಲೋ ಇದನ್ನು ದೊಡ್ಡದಾಗಿ ಪ್ರದರ್ಶಿಸ್ತಾರಲ್ಲ, ಹಾಗೆಯೇ ಈ ಭರತನಾಟ್ಯ ಶೈಲಿನ ಉಳಿಸಿ ಬೆಳೆಸಬೇಕು ಅಂತಂದ್ಬಿಟ್ಟು ಮೊದಲಿಂದಲೂ ನಾನು ಶ್ರಮ ಪಡ್ತಾ ಇದ್ದೇನೆ. ಇವಾಗ ಇಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಈಗ ವಿದ್ಯಾರ್ಥಿನಿಯರೆಲ್ಲ ತುಂಬ ಆಸಕ್ತಿಯಿಂದ ಇದ್ದಾರೆ. ಸ್ವಲ್ಪ ತೋರಿಸಿದೆ, ಅವ್ರಿಗಿಷ್ಟ ಆಗಿರ್ಬೋದು. ಆಯಿತಾ? ಅದನ್ನು ನೋಡೋಣ. ಯಾಕೆಂದ್ರೆ ಮೈಸೂರು ಸಂಪ್ರದಾಯದ ವಿಶೇಷನೇ ಬೇರೆ. ಅದರಲ್ಲಿ ಲಾಲಿತ್ಯ, ತಾಂಡವ ಲಾಸ್ಯಗಳ ಮಿಲನ ಒಂಥರ ಜೋಡಿಯಾಗಿ, ಈಗ ಬರೀ ನೃತ್ಯ ಪೋಷಣೆ ಮಾಡಿದ್ರೆ ಅದು ಬರೀ ತಾಂಡವ ಆಗುತ್ತೆ. ಅದ್ರ ಜೊತೆಗೆ ಲಾಸ್ಯ ಸೇರಿದ್ರೆ ಅದರ ಇನ್ನೂ ಆಕರ್ಷಣೀಯವಾಗಿರುತ್ತೆ. ನೃತ್ಯ ಕಲೆಯ ಒಂದು ಬಿಟ್ಟು ಒಂದಿಲ್ಲ. ಹಾಗೆ ಅದನ್ನು ಇವಾಗ ನಾನು ಇವ್ರುಗಳಿಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಂತೋಷ ಆಗ್ತಾಯಿದೆ. ನಾನು ಹಿಂದೆ 50 ವರ್ಷದಿಂದ ನಮ್ಮ ಗುರುಗಳ ಹತ್ರ ಕಲಿತಿದ್ದನ್ನೆಲ್ಲ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅವರು ಅಭಿನಯ ಮಾಡೋದನ್ನೆಲ್ಲ ರೆಕಾರ್ಡಿಂಗ್ ಇದೆ. ಆ ಹಾಡುಗಳೆಲ್ಲ ಹಾಗೇ ಇದೆ. ಅದನ್ನು ಬರ್ತಾ ಇನ್ನೂ ಪ್ರಚಾರ ಮಾಡೋಣ ಅಂತ ಇದೊಂದು ಒಳ್ಳೆಯ ಅವಕಾಶ ಈ ಯೂನಿವರ್ಸಿಟಿಲಿ. ಹಾಗಾದರೆ ಈಗ ಮೈಸೂರು ಶೈಲಿಯನ್ನಲ್ಲೇ ಇಲ್ಲಿ ಅದನ್ನು ಇನ್ನೂ ಪ್ರಚಾರ ಮಾಡಬೇಕು, ಅದನ್ನೇ ಉಳಿಸ್ಕೊಳ್ಬೇಕು ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ. ಈಗ ಬೇರೆ ಬೇರೆ ಪ್ರದೇಶಗಳಿಂದ ಇಲ್ಲಿಗೆಲ್ಲ ತಮಿಳುನಾಡು, ಆಂಧ್ರ ಪ್ರದೇಶದಿಂದ ಎಲ್ಲ ಬರ್ತಾರೆ, ಅಥವಾ ಕಥಕ್ಕು ಬೇರೆ ಬೇರೆ ಶೈಲಿಗಳೆಲ್ಲ ಇರುತ್ತಲ್ವ. ಅದನ್ನು ಕಲಿಯೋಕ್ಕೆ ವಿದ್ಯಾರ್ಥಿಗಳಿಗೆ ಇಷ್ಟ ಆಗುತ್ತೆ. ಒಬ್ಬರಿಗೆ ಕಥಕ್ ಇಷ್ಟ ಆಗುತ್ತೆ, ಇನ್ನೊಬ್ಬರಿಗೆ ಒಡಿಸ್ಸಿ ಇಷ್ಟ ಆಗುತ್ತೆ, ಕೂಚಿಪುಡಿ ಇಷ್ಟ ಆಗುತ್ತೆ. ಹಾಗೆ ವೈಯಕ್ತಿಕ ಇಂಟ್ರೆಸ್ಟ್ ಬೇಕು, ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅನ್ನೋದನ್ನು. ಹಾಗಿದ್ದರೆ ಇದು ನಮ್ಮ ಶಾಲೆ ಕಾಲೇಜುಗಳಲ್ಲಿ ಕೂಡ ಈ ಥರ ಕಾರ್ಯಾಗಾರ ಇಟ್ಕೊಂಡ್ರೆ, ಪರಿಚಯ ಪಡಿಸಿದ್ರೆ, ಅದರಲ್ಲಿ ಒಂದು 10 ಜನ ಭಾಗವಹಿಸಿದ್ರೆ ಒಂದು ಇಬ್ಬರಿಗಾದರೂ ಅದು ಬಂದರೆ ಇಷ್ಟೋ ಉತ್ತಮ. ಹಾಗೆ ಪ್ರಚಾರ ಮಾಡಬೇಕು. ಎಲ್ಲ ಪೂರ್ತಿ ಚೇಂಜ್ ಮಾಡೋಕ್ಕಾಗಲ್ಲ ಇವಾಗ. ಹಾಗೆ ನನ್ನ ಹೆಸರು ದಾಸಪ್ಪ ಕೇಶವ ಅಂತ. ನನಗೀಗಾಗಲೇ 78 ವರ್ಷ ಆಗಿದೆ. 79ಕ್ಕೆ ಕಾಲಿಟ್ಟಿದ್ದೀನಿ. ನಾನು ಇನ್ನೂ ಸಣ್ಣದ್ರಿಂದ ಯೋಗ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಶಕ್ತಿ ಕೊಟ್ಟಿದ್ದಾನೆ ದೇವರು. ನಾನು ಭರತನಾಟ್ಯ ಕಲ್ತೀನಿ. ಅದನ್ನು ಬಾಕಿ ಶೈಲಿನೂ ಅಭ್ಯಾಸ ಮಾಡಿದ್ದೀನಿ. ಹೇಗೆ ಅದರ ಬೇರೆ ಬೇರೆ ಶೈಲಿ ಹೇಗೆ ಅಂತ ಅದನ್ನು ಬೆಳೆಸ್ಕೊಳ್ಬೇಕಲ್ವ ಕಲೆಗಳು. ಹಾಗೆ